ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇದೊಂದು ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. ದಿನಾಂಕ 21/7/2026 ಸುದ್ದಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹೊಸಪೇಟೆಯಿಂದ ಸಂಡೂರಿಗೆ ಹಾದು ಹೋಗುವ ರಸ್ತೆಯ ಮುಂಭಾಗದಲ್ಲಿ ಒಂದು ಕೆನಾಲ್ ಅಂದ್ರೆ ಕಾಲುವೆ ಇದೆ. ಆದರೆ ಈ ಕಾಲುವೆಗೆ ಇನ್ನುವರೆಗೂ ನೀರು ಬಿಟ್ಟಿರೋದಿಲ್ಲ. ನಿಂತಿರುವ ಸ್ವಲ್ಪ ನೀರಿನಲ್ಲಿ ಬಾಡಿ ತೇಲುವಂತ ದೃಶ್ಯ ಕಂಡು ಬಂದಿದೆ. ತಕ್ಷಣ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಬರಮಾಡಿಕೊಂಡು ನಂತರ ಹೊಸಪೇಟೆಯ ನಗರಸಭೆಯ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಲಾಗಿದೆ. ನಗರಸಭೆಯ ಕಾರ್ಮಿಕರು ಆ ಬಾಡಿಯನ್ನ ಮೇಲೆ ತರುವಂತ ವ್ಯವಸ್ಥೆ ಮಾಡಿದ್ರು. ನಂತರ ಅಲ್ಲಿ ಇರುವಂತ ಸಾರ್ವಜನಿಕರನ್ನ ವಿಚಾರಿಸಿದಾಗ ನಮ್ಮ ಹೊಸಪೇಟೆಯ ತಾವರಕೆರೆಯ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ವೀಕ್ಷಕರೇ ನಮಸ್ಕಾರ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹೊಸಪೇಟೆಯಿಂದ ಹಾದು ಹೋಗುವ ರಸ್ತೆ ಅಂದರೆ ಕೆನಾಲು, ಸಂಡೂರು ಕಡೆ ಹೊರಡುವ ಒಂದು ಕೆನಾಲ್ ಪಕ್ಕ ಒಳಗಡೆನೆ ನೀರಿನ ಕಾಲುವೆ ಒಳಗಡೆನೆ ಒಂದು ಬಾಡಿ ಬಿದ್ದಿರುವ ಘಟನೆ ಚಿತ್ರೀಕರಣದಲ್ಲಿ ನೋಡಿ. ಆದರೆ ಈ ಬಾಡಿಯು ಮರಣನೋ ಅಥವಾ ಕೊಲೆನೋ ಎಂಬುದು ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಅವನ ಹೆಸರು ಶಿವಪ್ಪ ಅಂತೇಳಿ. ಇದೇ ಹೊಸಪೇಟೆಯ ಮಡಿವಾಳ ಕೆರೆಯ ಶಿವಪ್ಪ ಅಂತೇಳಿ ಲಭ್ಯವಾಗಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ವೇಟ್ ಆ್ಯಂಡ್ ಸಿ. ನಮಸ್ಕಾರ. ಈ ವ್ಯಕ್ತಿಯ ಹೆಸರು ಶಿವಪ್ಪ ಅಂತ ಲಭ್ಯವಾಗಿದೆ. ಈತನ ವಯಸ್ಸು 45 ವರ್ಷ. ಈ ವ್ಯಕ್ತಿಯ ಹೆಂಡತಿಯ ಹೆಸರು ಎಸ್ ವೀಣಾ ವಿ ಅಂತ ಮಾಹಿತಿ ತಿಳಿದು ಬಂದಿದೆ. ಈ ವ್ಯಕ್ತಿಯ ಕುಟುಂಬಸ್ಥರು ಯಾರೂ ಇಲ್ಲದ ಕಾರಣ ಒಬ್ಬ ತಾಯಿ ಸಾಕು ಮಗನಂತೆ ಸಾಕುತ್ತಿದ್ದು. ಈ ತಾಯಿಯ ಬಾಯಿಂದ ಕೇಳಿದಾಗ ಇವನಿಗೆ ಮೂರ್ಛೆ ರೋಗ ಬರುತ್ತಿತ್ತು. ಎಲ್ಲಿ ಬೇಕೆಂದರಲ್ಲಿ ಮೂರ್ಛೆ ಬಂದಾಗ ಅವನ ಕೈಯಲ್ಲಿ ಕಬ್ಬಿಣವನ್ನ ಕೊಟ್ಟು ಸಮಾಧಾನ ಮಾಡುತ್ತಿದ್ದೆವು. ರಾತ್ರಿ ಸಮಯ 10 ಗಂಟೆಗೆ ಮನೆ ಒಳಗಡೆನೆ ಇದ್ದ ಎಂದು ಸಾಕು ತಾಯಿ ಹೇಳಿದ್ದಾಳೆ. ಪೊಲೀಸ್ ಅಧಿಕಾರಿ PSI ಭರತ್ ಪ್ರಕಾಶ್, ASI ಸುರೇಶ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಂತರ ಹೊಸಪೇಟೆಯ 100 ಬೆಡ್ ಆಸ್ಪತ್ರೆಯಲ್ಲಿ ಕರೆದೊಯ್ದು ಶವ ಪರೀಕ್ಷೆ ಮಾಡಲಿಕ್ಕೆ ಕರೆತಂದಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸೋಣ. ಕಾಯ್ದು ನೋಡಿ. ನೀವು ಹೇಳೋದು ಕರೆಕ್ಟ್ ಆಗಿರಪ್ಪ. ಬೇರೆ 100 ಜನ ಈತ ನಿಮ್ಮ ಅಕ್ಕನ ಮಗನ? ಅದು ನಮ್ಗೆ ಐಡೆಂಟಿಫಿಕೇಶನ್ ಆಗಿದೆ. ನಾನು ಆ ಪ್ಲೇಸ್ ನೋಡಿದಾಗ ಅದಕ್ಕೆ ಅನ್ಕೊಂಡೆ ಆ ಬ್ರಿಡ್ಜಿಗೆ ಕರೆಕ್ಟ್ ಸೆಂಟ್ರ್ ಇದ್ದಿದೆ. ಅಲ್ಲ ಸರ್, ನನಗೆ ಕೂಡ ಮಾರ್ಕೆಟ್ ವ್ಯಾಪಾರ ಮಾಡ್ತೀನಿ. ನನಗೆ ಭಾಳ ಮಂದಿ ಏಪಂಸೆ ಮಾಡ್ತಿದ್ದೆ. ಅದು ಅಂಗಡಿ ಬಿಟ್ಟು ಅಂಗಡಿ ದೊಡ್ಡದು. ನೀವು ಗಾಡಿ ಫೋನ್ ಮಾಡಿದ್ರೆ ಗಾಡಿ ಗಾಡಿ ಮೇಲೆ ಕೊಡ್ತೀನಿ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ವಿಜಯನಗರ, ಹೊಸಪೇಟೆ.